ಬಂದ್ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ನಲ್ಲಿ ಟ್ಯಾಕ್ಸಿ ಚಾಲಕರು ಹಾಗೆ ಆಟೋ ಚಾಲಕರು ಹಾಗೆ ಟ್ಯಾಕ್ಸಿ ಚಾಲಕರು ಮಾತಿನ ಚಕಮಕಿಯಲ್ಲಿ ತೊಡಗಿದ್ದ ಘಟನೆ ನಡೆದಿದೆ. ಕಾವೇರಿ ಆಟೋ ಚಾಲಕರ ಸಂಘದ ಸದಸ್ಯರು ಟ್ಯಾಕ್ಸಿ ಚಾಲಕರು ಟ್ಯಾಕ್ಸಿ ಓಡಿಸುತ್ತಿರುವುದಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಆಟೋ ಸಂಘದ ಸದಸ್ಯನೋರ್ವನ ಮೇಲೆ ಓರ್ವ ಟ್ಯಾಕ್ಸಿ ಚಾಲಕ ಹಲ್ಲೆ ನಡೆಸಿದ ಘಟನೆ ಕೂಡ ನಡೆದಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಳಿಯಲ್ಲಿ ಈ ಘಟನೆ ನಡೆದಿರೋದು. ಏನು ಇವತ್ತಿನ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನ ನೀಡಲಾಗುತ್ತೆ. ಆಟೋ ಹಾಗೆ ಟ್ಯಾಕ್ಸಿ ಸಂಚಾರ ಕೂಡ ಇರೋದಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಟ್ಯಾಕ್ಸಿಯನ್ನ ಓಡಿಸ್ತಾ ಇದ್ದ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದವರು ಅದನ್ನ ಪ್ರಶ್ನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆಟೋ ಚಾಲಕರು ಹಾಗೆ ಟ್ಯಾಕ್ಸಿ ಚಾಲಕರ ನಡುವೆ ವಾಗ್ವಾದ ನಡೆದು ಅದು ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಹೋಗಿದ್ದನ್ನ ಗಮನಿಸ್ತಾ ಇದ್ವಿ. ಟ್ಯಾಕ್ಸಿ ಚಾಲಕನ ಮೇಲೆ ಹಲ್ಲೆಯನ್ನ ನಡೆಸಿ ಮೆಜೆಸ್ಟಿಕ್ ಬಳಿಯಲ್ಲಿ ನಡೆದಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಯಾವುದೇ ಕಾರಣಕ್ಕೂ ಒತ್ತಾಯಪೂರ್ವಕವಾಗಿ ಬಂದ್ ಆಚರಿಸುವುದು ಬೇಡ ಅನ್ನೋ ಮನವಿ ನೆನ್ನಿಂದಲೂ ಕೂಡ ಕೇಳಿ ಬರ್ತಾ ಇರೋದು. ಆದ್ರೆ ಮೆಜೆಸ್ಟಿಕ್ ನಲ್ಲಿ ಇದಕ್ಕೆ ತದ್ವಿರುದ್ಧವಾದ ಘಟನೆ ನಡೆದಿರೋದು. ಏನಿದೆ ಡೀಟೇಲ್ಸ್ ಈ ಬಗ್ಗೆ? That is facilitated for the passengers so that they are not inconvenienced. Even Ola and Uber ಸಂಪೂರ್ಣವಾಗಿ ಬೆಂಬಲವನ್ನ ಘೋಷಣೆ ಮಾಡ್ಕೊಂಡು ಬರ್ತಾ ಇತ್ತು, ಬೆಂಬಲವನ್ನ ಪ್ರಕಟಿಸಿತ್ತು. ಇವತ್ತು ಬೆಳಿಗ್ಗೆ 7 ಗಂಟೆ ಆದ್ರೂ ಕೂಡ ಅನೇಕ ಆಟೋಗಳು ಹಾಗೆ ಆಪ್ ಬೇಸ್ಡ್ ಟ್ಯಾಕ್ಸಿಗಳು ಮತ್ತೆ ಇನ್ನಿತರ ಟ್ಯಾಕ್ಸಿಗಳು ಇಲ್ಲಿ ಸಂಚಾರವನ್ನ ಆರಂಭಿಸಿತ್ತು. ಈ ಸಂದರ್ಭದಲ್ಲಿ ಆರಂಭದಲ್ಲಿ ಎಲ್ಲಾ ಟ್ಯಾಕ್ಸಿಗಳಿಗೆ ಎಲ್ಲಾ ಆಟೋಗಳಿಗೆ ಮನವಿಯನ್ನ ಮಾಡ್ಕೋತಾ ಇದ್ರು. ಅದಾದ ಬಳಿಕ ಯಾರು ಕೂಡ ಮನವಿಗೆ ಹೋಗುತ್ತಿದ್ದಾಗ ಸಂಚಾರ ಎಂದಿನಂತೆ ಆರಂಭ ಮಾಡಿದಾಗ ಅದರಲ್ಲೂ ಪ್ರಮುಖವಾಗಿ ಆಟೋಗಳು ಮತ್ತೆ ಟ್ಯಾಕ್ಸಿಗಳು ಆಗ ಎಲ್ಲ ಆಟೋ ಚಾಲಕರು ಸ್ವಲ್ಪ ಕೆರಳಿದ್ರು. ಪದೇ ಇದೇ ತರ ಆಗ್ತಾ ಇದೆ, ನಾವು ಮನವಿ ಮಾಡ್ಕೋತಾ ಇದೀವಿ, ಮನವಿ ಮಾಡ್ಕೊಂಡ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಈ ರಾಜ್ಯದ ನೀರಿನ ವಿಚಾರ, ಕುಡಿಯೋ ನೀರಿನ ವಿಚಾರ ಕೂಡ ನೀವು ಬೆಲೆ ಕೊಡ್ತಾ ಇಲ್ಲ ಅನ್ನೋ ಮಾತನ್ನ ಅವರು ಪದೇ ಆಗ್ತಾ ಇದ್ರು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಆಗ್ತಾ ಇತ್ತು. ಇದೇ ವೇಳೆ ಒಂದು ಆಪ್ ಬೇಸ್ಡ್ ಟ್ಯಾಕ್ಸಿ ಅಥವಾ ಓಲಾ ಟ್ಯಾಕ್ಸಿ ಅಂತಾನೆ, ಓಲಾ ಟ್ಯಾಕ್ಸಿ ಏನಾಯ್ತು ಅಲ್ಲಿಂದ ನೇರವಾಗಿ ಶಾಂತಲಾ ಸರ್ಕಲ್ ನಿಂದ ನೇರವಾಗಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೆ ತೆರಳ್ತಾ ಇದ್ರು ಅಥವಾ ರೈಲ್ವೆ ಸ್ಟೇಷನ್ ಮುಂಭಾಗ ಹಾದು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆಟೋ ಚಾಲಕನೊಬ್ಬ ಆ ಕಾರ್ಗೆ ಅಡ್ಡ ಹಾಕ್ತಾನೆ, ಅದನ್ನ ತಡೆಗಟ್ಟೋದಕ್ಕೆ ಪ್ರಯತ್ನ ಬರ್ತಾನೆ. ಆದ್ರೆ ವೇಗವಾಗಿ ಬರ್ತಾ ಇದ್ದಂತ ಕಾರು ಆತನನ್ನ ಲೆಕ್ಕಿಸದೆ ನೇರವಾಗಿ ಮುನ್ನುಗ್ತಾನೆ ಡ್ರೈವರ್ ಕೂಡ. ಈ ಸಂದರ್ಭದಲ್ಲಿ ಆ ಕಾರ್ನ ಕಿಟಕಿಯನ್ನ ಹಿಡ್ಕೊಂಡು ಜಗ್ಗುವಂತ ಪ್ರಯತ್ನವನ್ನ ಆಟೋ ಚಾಲಕ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆತ ಲಯ ತಪ್ಪಿ ರಸ್ತೆಯಲ್ಲೇ ಬೀಳುವಂತ ದೃಶ್ಯಗಳನ್ನ ಕೂಡ ನಾವು ನೋಡ್ಬೋದು. ಅದಾದ ಬಳಿಕ ಸ್ವಲ್ಪ ಮುಂಭಾಗಕ್ಕೆ ತೆರಳಿ, ಅಂದ್ರೆ ಶಾಂತಲಾ ಸರ್ಕಲ್ ಇಂದ ಏನು ರೈಲ್ವೆ ಸ್ಟೇಷನ್ ಮುಂಭಾಗಕ್ಕೆ ಬರ್ತಾ ಇದ್ದಾರೆ, ಸ್ವಲ್ಪ ಮುಂಭಾಗಕ್ಕೆ ತೆರಳಿ ಆ ಟ್ಯಾಕ್ಸಿ ಚಾಲಕ ಗಾಡಿಯನ್ನ ಸ್ಟಾಪ್ ಮಾಡಿದ ಬಳಿಕ ಎಲ್ರು ಕೂಡ ಆತನನ್ನ ಸುತ್ತುವರ್ಕೋತಾರೆ. ಸುತ್ತುವರೆದ ಬಳಿಕ ಅಲ್ಲಿ ಮಾತಿನ ಚಕಮಕಿ ಉಂಟಾಗತ್ತೆ. ಆ ಸಂದರ್ಭದಲ್ಲಿ ಡ್ರೈವರ್ ಮೇಲೆ ಕೂಡ ಅನೇಕರು ಅಲ್ಲಿದ್ದಂತ ಸ್ಥಳೀಯರು ಹಲ್ಲೆಯನ್ನ ಮಾಡ್ತಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು, ಟ್ರಾಫಿಕ್ ಪೊಲೀಸರು ಕೂಡ ಅಲ್ಲೇ ಸ್ಥಳದಲ್ಲಿದ್ದು ಅವರು ಚಾಲಕನ ರಕ್ಷಣೆಗೆ ಧಾವಿಸ್ತಾರೆ. ಅದಾದ ಬಳಿಕ ಅಲ್ಲೊಬ್ಬ ಕಾನ್ಸ್ಟೇಬಲ್ ನೇರವಾಗಿ ಆ ಕಾರನ್ನ, ಅಂದ್ರೆ ಆಪ್ ಬೇಸ್ಡ್ ಟ್ಯಾಕ್ಸಿ ಕಾರ್ ಏನಿದೆ ಆ ಟ್ಯಾಕ್ಸಿ ಕಾರನ್ನ ಇಲ್ಲಿಂದ ಅಂದ್ರೆ ಮೆಜೆಸ್ಟಿಕ್ ಮತ್ತೆ ರೈಲ್ವೆ ಸ್ಟೇಷನ್ ಬೇರೆಡೆಗೆ ಸ್ಥಳಾಂತರವನ್ನ ಮಾಡ್ತಾರೆ. ಹೀಗಾಗಿ ಘಟನೆ ನಡೆದು ಕೆಲವೇ ಹೊತ್ತಾಗಿದೆ. ಇಲ್ಲಿ ಇನ್ನೂ ಕೂಡ ಬಿಸಿ ಅಂತ ವಾತಾವರಣ ಕಂಡು ಬರ್ತಾ ಇದೆ. ಅನೇಕ ಆಟೋ ಚಾಲಕರು ತುಂಬಾನೇ ಗರಂ ಆಗಿದ್ದಾರೆ, ತುಂಬಾನೇ ಉಗ್ರ ರೂಪವನ್ನ ತಾಳಿದಾರೆ ಅಂತ ಪಗಲ. ಯಾಕಂದ್ರೆ ಇವತ್ತು ಬೆಳಗ್ಗೆ ಅವರು ಮನವಿಯನ್ನ ಮಾಡ್ತಾ ಇದ್ರು, ಯಾರು ಕೂಡ ಮನವಿಗೆ ಹೋಗುತ್ತಿರಲಿಲ್ಲ. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಕೂಡ ಈಗ ಆಟೋ ಸಂಘದ ಬೆಂಬಲಕ್ಕೆ ನಿಂತಿವೆ. ಹೀಗಾಗಿ ಪೊಲೀಸರು ಕೂಡ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಪ್ರಮೋದ್ ಮಾಹಿತಿಗಾಗಿ.